ಸೌಂಡ್ ಕೇಳಿದ್ರೇ ಗೊತ್ತಾಗ್ತಿದೆ ಅಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇವಾಗೇನು ಅವರೆಕಾಳು ಸೀಸನ್ ಅಲ್ಲ, ಬಟ್ ಆದರೆ ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ತುಂಬ ಆಸೆ ಆಗಿ ನಾನು ಕೂಡ ಅವರೆಕಾಳು ತೊಗೊಂಡು ಅದನ್ನು ಬಿಡಿಸಿ ನೀರಿನಲ್ಲಿ ನೆನೆಸಿ ಹಿದ್ಕಿಟ್ಕೊಂಡಿದ್ದೆ. ಇವತ್ತು ಹಿದ್ಕಿರೋ ಅವರೆ ಬೇಳೆನಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಕಾಫಿ ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಬಟ್ಲಷ್ಟು ಫಸ್ಟು ನಾನು ಹುರ್ಗಡ್ಲೆನ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಿದ್ಕಿರೋ ಅವರೆ ಬೇಳೆನ ನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 2 ಬೆರಳು ಮಧ್ಯೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮ್ಯಾಶ್ ಆಗಬೇಕು, ಆವಾಗ ಬೆಂದಿದೆ ಅಂತ. ಅದನ್ನು ಸ್ಟ್ರೈನ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು, ಹಾಗೆಯೇ ನೀರಂಶ ಕೂಡ ಇರಬಾರ್ದು. ಸೊ ಒಂದು 2-3 ನಿಮಿಷ ಇದನ್ನ ಹಾಗೆ ಇಟ್ಬಿಟ್ಟು ಒಂದು ಪಾತ್ರೆಗೆ ಪುಡಿ ಮಾಡ್ಕೊಂಡಿರೋ ಹುರ್ಗಡ್ಲೆ, ಆ ಬಟ್ಲಲ್ಲೇ 4 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳಿದ್ರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ನಾನು ಇದನ್ನು ಮಾಡೋವಾಗ ನೋಡಿಕೊಂಡೆ ಬಿಳಿ ಎಳ್ಳು ಖಾಲಿ ಆಗಿತ್ತು, ಹಾಗಾಗಿ ನಂಗೆ ಆವಾಗ ತರಿಸಿ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಹಾಕಿಲ್ಲ. ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಎಣ್ಣೆ ಕಾಯೋಕೆ ಇಟ್ಬಿಟ್ಟು ನಾನಿಲ್ಲಿ ಅವರೇ ಬೇಳೆ ಬೇರೆ ಆರಿದೆ. ಸೊ ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಿರ್ಬೇಕು ಎಣ್ಣೆ, ಆವಾಗಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು ನಿಪ್ಪಟ್ಟು. ಇದನ್ನು ಹಾಕಿದ್ಮೇಲೆ ಬಿಸಿ ಇರೋದ್ರಿಂದ ಫಸ್ಟ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಎಲ್ಲ ಹಿಟ್ಟಿಗೂ ಎಣ್ಣೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಕೈನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿಕೊಂಡು ನೀರು ಹಾಕಿದ್ರೆ ಆಯಿತು. ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟ್ ಹಿಟ್ಟು ಥರ ರೆಡಿ ಮಾಡ್ಕೋಬೇಕು. ತುಂಬಾ ಅಂಟಂಟಾಗಿರಬಾರ್ದು, ಸ್ಟಿಕ್ಕಿ ಆಗಿರಬಾರ್ದು, ಹಾಗೆಯೇ ತುಂಬ ಹಾರ್ಡಾಗೂ ಇರಬಾರ್ದು. ಸೊ ಸಾಫ್ಟಾಗೂ ಇರಬೇಕು, ನಾನ್ ಸ್ಟಿಕ್ಕಿಯಾಗೂ ಇರಬೇಕು, ಆ ಥರ ಕಲಿಸ್ಕೋಬೇಕು. ಸೊ ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಳೋ ಬದಲು ಸ್ವಲ್ಪ ಹಾಕಿ ಕಲಿಸ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ. ಇದನ್ನು ಚಕ್ಲಿ ಮೇಕರ್ನಲ್ಲಿ ಸ್ಟಾರ್ ಇದು ಬರುತ್ತಲ್ಲ ಬಿಲ್ಲೆ, ಅದನ್ನು ಹಾಕಿ ಚಕ್ಲಿ ಥರ ಬೇಕಾದರೂ ನೀವು ಇದನ್ನು ಒತ್ಕೋಬೋದು, ಇಲ್ಲ ನಿಪ್ಪಟ್ಟು ಥರ ಮಾಡ್ಕೋಬೋದು, ಅಥವಾ ಕೋಡ್ಬಳೆ ಥರ ಬೇಕಾದರೂ ಮಾಡ್ಕೋಬೋದು. ಯಾವ ಥರ ಮಾಡಿಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಚಕ್ಲಿ ಅಂತೂ ತುಂಬ ಕ್ರಿಸ್ಪಿಯಾಗಿತ್ತು. ನನಗೆ ವಿಡಿಯೋದಲ್ಲಿ ಅಷ್ಟೊಂದು ಮಾಡಿ ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಗುತ್ತೆ ಅಂತ ನಾನು ಹಾಗೆ ಲಾಸ್ಟಲ್ಲಿ ಮಾಡಿಕೊಂಡೆ. ಸ್ವಲ್ಪ ನಿಪ್ಪಟ್ಟು ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆಯೇ ಕೋಡ್ಬಳೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ನೀವು ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ನಿಪ್ಪಟ್ಟು ಮಾಡೋಣ ಅಂದ್ಕೊಂಡು ನಿಪ್ಪಟ್ಟು ಥರ ತಟ್ಕೊಂಡು ತೆಳ್ಳಗೆ ತಟ್ಕೋಬೇಕು, ತುಂಬ ದಪ್ಪ ತಟ್ಕೋಬಾರ್ದು. ಇದನ್ನು ಎಣ್ಣೆ ಒಳಗೆ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಬರೀ ಡೀಪ್ ಫ್ರೈ ಮಾಡೋದು ಮಾತ್ರ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಬೇಗ ಹಿಟ್ಟು ಕಲಿಸೋದೆಲ್ಲ ಬೇಗ ಆಗೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಒಂದೇ ಥರ ಆಗುತ್ತಲ್ಲ ಅಂತ ಹೇಳಿ ಕೋಡ್ಬಳೆ ಥರ, ನನ್ನ ಮಗಳು ಕೋಡ್ಬಳೆ ಥರ ಮಾಡು ಅಂತ ಕೇಳಿದ್ಲು, ಹಾಗಾಗಿ ಕೋಡ್ಬಳೆ ಥರ ಕೂಡ ಒಂದು ಸ್ವಲ್ಪ ಮಾಡಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಕ್ಲಿ ಥರನೂ ಮಾಡ್ಕೊಂಡಿದ್ದೆ, ಅದು ವಿಡಿಯೋದಲ್ಲಿ ಅಷ್ಟು ಬಂದಿಲ್ಲ ಯಾಕಂದರೆ ಟೈಮ್ ಆಗೋಗಿತ್ತು. ಸೊ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ, ಸ್ವೀಟ್ ಜೊತೆ ಖಾರನೂ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ನೀವು ಮಾಡಿಟ್ಕೊಂಡ್ರೆ ಏನೂ ಕೆಡೋದಿಲ್ಲ, ಆಮೇಲೆ ತುಂಬ ದಿನ ಇರೋದು ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ನೀವು ಈ ಥರ ಯಾವತ್ತೂ ಹಿದ್ಕಿರೋ ಅವರೇ ಬೇಳೆ ಹಾಕಿ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ.